ರಾಜ್ಯದಲ್ಲಿ ಭೂಮಾಪನ ಸೇವೆಗಳು ತೀವ್ರವಾಗಿ ಅಸ್ತವ್ಯಸ್ತಗೊಂಡಿವೆ. ಅನ್ನದಾತನ ಭೂಮಿಯ ಅಳತೆ ಮಾಡುವ, ಹಗಲಿರುಳು ಕಷ್ಟಪಡುವ ಪರವಾನಗಿ ಭೂಮಾಪಕರು ತಮ್ಮ ಹಕ್ಕುಗಳಿಗಾಗಿ ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಕಳೆದ 4 ತಿಂಗಳಿಂದ ರಾಜ್ಯಾದ್ಯಂತ ಕೆಲಸ ಸ್ಥಗಿತಗೊಳಿಸಿ ಮುಷ್ಕರ ನಡೆಸುತ್ತಿರುವ ಪರವಾನಗಿ ಭೂಮಾಪಕರು ಇಂದು ಅಂದರೆ ಜೂನ್ 23ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಅಖಿಲ ಕರ್ನಾಟಕ ಸರಕಾರಿ ಪರವಾನಗಿ ಭೂಮಾಪಕರ ಸಂಘದ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಕೂಡ ಕೈಜೋಡಿಸಿದೆ. ಸರಕಾರಿ ಕೆಲಸ ನಿರ್ವಹಿಸುತ್ತಿದ್ದರೂ ಕನಿಷ್ಠ ಸೇವಾ ಭದ್ರತೆಯೂ ದೊರೆಯುತ್ತಿಲ್ಲ ಎಂದು ಭೂಮಾಪಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನ್ಯಾಯಯುತ ಹಕ್ಕುಗಳಿಗಾಗಿ ಭೂಮಾಪಕರ ಮಹಾ ಹೋರಾಟ. ರಾಜ್ಯದಾದ್ಯಂತ 2002ರಿಂದ 2024ರವರೆಗೆ ವಿವಿಧ ಹಂತಗಳಲ್ಲಿ ನೇಮಕಗೊಂಡು ಇಲಾಖೆಯ ಬೆನ್ನೆಲುಬಾಗಿ ನಿಂತಿರುವ ಸುಮಾರು 4500 ಪರವಾನಗಿ ಭೂಮಾಪಕರು ಇಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. 10 ಎಕರೆ ಇದ್ರೆ 20,000, 20 ಎಕರೆ ಇದ್ರೆ 70,000 ಹಣ ತುಂಬತಕ್ಕಂಥವ್ರು ನಾವು. ಅದಕ್ಕಾಗಿ ನಾವು ಹೊರಗೆ ಬಂದು ಭೂಮಾಪಕರು ಏನು ಮಾಡ್ರಿ, ಪೇಮೆಂಟ್ ಫಿಕ್ಸ್ ಮಾಡ್ಬೇಕಾಗಿ ಕಾಯಂಗೊಳಿಸೋದು. ನಿಮ್ದೊಂದು ತಿಂಗಳು ಲೇಟ್ ಆಗಲಿ, ಇವತ್ತಿಂದ ಪೇಮೆಂಟ್ ಅವ್ರಿಗೆ ಫಿಕ್ಸ್ ಅಂತ ಹೇಳಿ ನೀವು ಆರ್ಡರ್ ಮಾಡಿ ಇಷ್ಟ ತಗ್ರಿ ಗುರುಗಳ ಎಲ್ಲರಿಗೂ ಬೇಕು ಸರ್. ಅಧ್ಯಕ್ಷರು ಮಾತಾಡ್ತಾರೆ, ಪಾಪ ಅಧ್ಯಕ್ಷರಿಗೆ ಅವ್ರ ಜೊತೆ ಹೆಚ್ಚು ನನಗೆ ಯಾಕೆ ನೋವು ಆಗ್ತೈತಂದ್ರೆ ಅಧ್ಯಕ್ಷರ ಭೂಮಾಪಕರದ್ದು ಅಷ್ಟ ಮಾತಾಡ್ತಾರ, ನಾವು ಎರಡೂ ಮಾತಾಡ್ತೀವಿ. ಇವರೆಲ್ಲ ಭೂಮಾಪಕರ, ಇವರೆಲ್ಲ IPS MLA ಮಕ್ಕಳು ಯಾರಿದ್ರು ರೈತರ ಮಕ್ಕಳು ಆಡೋರು, ಬಡವ ಮಕ್ಕಳು ಪಾಪ ಕಷ್ಟ ಇರ್ತಕ್ಕಂಥ ಹೊರಗೆ ನಾವೆಲ್ಲ ದುಡಿತಕ್ಕಂಥವ್ರು ಒಂದ. ನಿಜವಾಗಿಯೂ ತಮಗಿಷ್ಟ 2 ಕ್ವಶನ್ದಾಗ ತಾವು ದಯವಿಟ್ಟು ಉತ್ತರ ಕೊಡ್ರಿ. ಉಳಿದ ವಿಷಯಗಳನ್ನು ಸಾರ್ವಜನಿಕವಾಗಿ ತಮಗೆ ಭೂಮಾಪಕರಿಗೆ ಏನು ಸವಲತ್ತುಗಳಾಗಬೇಕು ಅನ್ನುವಂಥದ್ದು ಒತ್ತಾಯ ಮಾಡ್ತಾರೋ. ಪೊಲೀಸ್ ಇಲಾಖೆಯಲ್ಲೂ ದಯವಿಟ್ಟು ವಿನಂತಿ, ನಾವು ಇಲ್ಲಿ ಹೊಂದಾಣಿಕೆ ಆಗೋದು ಚರ್ಚೆ ಮಾಡುವಂಥದ್ದು ವ್ಯವಹಾರ ಏನಿಲ್ಲ. ಇಲ್ಲೇನೈತಿ, ಇವ್ರನ್ನ ಕಾಯಂಗೊಳಿಸ್ಬೇಕು, ಪೇಮೆಂಟ್ ಫಿಕ್ಸ್ ಆಗ್ಬೇಕು, ಸರ್ವೆ ಚಾಲು ಆಗ್ಬೇಕು, ಇದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ. ನಾವು ಪೊಲೀಸ್ ಅಂತಂದ್ರೆ ವಿನಂತಿ, ನೀವು ಅಲ್ಲಿ ಅಂದ್ರೆ ನಾವು ರಸ್ತೆ ಹಾಕ್ಬಾರ್ದು, ಗಲಾಟೆ ನೋಡೋದು, ಮತ್ತು ನಾವು ಊರಿಗೂ ಹೋಗೋರಲ್ಲ. ಬೇಕಾದ್ರೆ ಕಾಯಂ ಜೈಲಿಗೆ ಇಟ್ಬಿಡ್ರಿ. ನಾವು ಭೂಮಾಪಕರ ನಮ್ಮದು ತೆಗೆದಿಲ್ಲ, ಸರ್ವೇನ ಆಗಿಲ್ಲ. ನಮ್ಮ ಅಂಟಂಬಲ್ಲಿ ಒಬ್ಬ ನಮ್ಮ ಕಡಿಬೇಕಂತ ಕೂತಾನ. ಸರ್ವೆ ಯಾಕಾಗೋದು, ಲಘು ನಕಾಶೆ ಮಾಡೋಣ, ವಾಕಿ ಮಾಡಿಕೊಳ್ಳೋದು, ಅಂಟ ನ್ಯಾಯ ತೆಗಿತಾನೋ. ಖರೀದಿ ಕೊಟ್ಟರು ಸಾಹೇಬ, ಖರೀದಿ ಕೊಟ್ಟರು ಅವ ಲಘು ಹೊಲ ಯಾವಾಗ ಖರೀದಿ ಮಾಡೋ ಅಂತೇಳಿ ಚಾಲು ಆಯ್ತು. ಇವೆಲ್ಲ ಕೂಡ ಗಂಭೀರತೆ ಹೌದಲ್ರಿ? ನಮ್ಮ ರೈತರು ಕಟ್ಟಿದ್ರಿಲ್ಪ, ಜೈಲು ಕಟ್ಟಿದ್ರಲ್ಲ ಅವರು ಸರ್. ನಂಗೆ ದೇಶ ಕಾಯಕ ಸೈನಿಕರವರು ಸರ ಅವ್ರಿಗೆ ಕೊಡ್ತೀವಿ, ಅದೇನಿಲ್ಲ. ಮಾತು ಪದೇ ಯಾರು ಮಾತಾಡಂಗಿಲ್ಲ. ನಾವು ಮುಗಿತು, ನಮ್ಮ ಗುರುಗಳು ಲಾಸ್ಟ್ ಅವ್ರೇನು ಅಧಿಕಾರಿಗಳು ಮಾತಾಡ್ತಾರೆ ಅನ್ನೋದು ನಾವು ನಿರ್ಣಯ ತಗೋತು. ನನಗೆ ಅಧಿಕಾರಿಗಳಿಗೆ ಇಷ್ಟ, ನಾವು ಇವೆರಡು ವಿಷಯ ಮಾಡಲ್ಲ. ಅವ್ರು ಹೋಗಂಗಿಲ್ಲ, ಇಲ್ಲಿ ಮುಖ್ಯಮಂತ್ರಿ ಕರೆಸಬೇಕು, ಇಲ್ಲ ಅಂದ್ರೆ ಬಗೆಹರಿಸ್ಬೇಕು. ಏನು ಅರ್ಜೆಂಟ್ ಆದ ನಿಮಗೆ? ಕೊಡ್ರಪ್ಪ ಎಲ್ಲರೂ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನಿಮ್ಮದೇನು ಅರ್ಜೆಂಟ್ ಐತೆ ಸರ್? ಮತ್ತೆ ಮಾತಾಡಕತ್ತೀನಿ ವಿಷಯಗಳ್ರಿ. ಅಲ್ಲ ಇಲ್ಲಿ ಕೇಳ್ರಿ, 31 ಜಿಲ್ಲೆಗಳಿಂದ ಯಾವ್ದಾವ್ದೋ ತಾಲೂಕು ಹಳ್ಳಿಯಿಂದ 6 ತಿಂಗಳ ಸರ್ವೆ ಆಗಿಲ್ಲ. ಇಡೀ ರಾತ್ರಿ ಬಸ್ ಹಿಡ್ಕೊಂಡು ಬಂದಾರ. ನಿಮ್ಗೆ 10 ನಿಮಿಷ ಅರ್ಜೆಂಟ್ ಇದೆ, ಹೋಗ್ಬಿಡ್ರಿ ಇಲ್ಲಿ. ಅಲ್ಲ ಇಲ್ಲ, ಅದಕ್ಕೊಂದು ಶಾಂತ ಐತಲ್ರಿ. ರಾಜ್ಯಾಧ್ಯಕ್ಷರು ಮಾತಾಡಕತ್ತಾರ, ಬಿಡ್ರಿ ಅಂದ್ರೆ ಏನರ್ಥದು?
ಪವಾರ್ ಕೊಡ್ರಿ ಪವಾರ್ ಪವಾರ್ ಕೊಡ್ರಿ ಕೊಡ್ರಿ ಸರ ಇಲ್ಲಿ ಕೇಳ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡೋಕೆ ಅಡ್ಡು ಬಂದ್ರನ ಯಾವ ಅಧಿಕಾರಿ ನಾವು ಬಿಟ್ಟಿಲ್ಲ ರೈತ ಸಂಘ ಹೋರಾಟ ಇಟ್ಟಿಲ್ಲ ಇಲ್ಲಿ ಕೇಳ್ರಿ ನಾವು ಕಮಿಷನರ್ ಸರ್ಗೆ ಯಾಕೆ ಗೌರವ ಕೊಡ್ತೀವಿ ಅಂದ್ರೆ ಕುರ್ಚಿ ಹಾಕಿರೋ ಪಾಪ ಅವ್ರು ಕೊಂಡ್ಲಿಲ್ಲ ನಾವು ನಿಮ್ಮ ಸಮಸ್ಯೆ ನಿಂತು ಕೇಳ್ತೀವಿ ಅಂದ್ರು ಅವ್ರಿಗೆ ಗೌರವ ಅದ ಇಲ್ಲಿ ಪೊಲೀಸ್ ಅಧಿಕಾರಿಗಳದ ನಿನ್ನೆ ಕೇಳಿ ಹೋರಾಟ ನೋಡ್ರಿ ಸರ್ ಎಷ್ಟು ಶಾಂತಿ ಹೋರಾಟ ಇತ್ತು ನಮ್ದು ಎಷ್ಟು ಗೌರವ ಕೊಟ್ಟಿವ್ರಿ ಅಧಿಕಾರಿಗಳಿಗೆ ನಮ್ಮ ಅಧ್ಯಕ್ಷರು ಮಾತಾಡತ್ತಾರ ಬಿಡ್ರಿ 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 ಬಿಡಂಗಿಲ್ಲ ತಮ್ಮ ಏನೋ ಒಂದು ತಾಸು ಮಾತಾಡ್ತೀವಿ ನೋಡು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹೋರಾಟ ಇಲ್ಲ ಬಹಳ ಗಂಭೀರತೆ ಒಳಗಿರ್ತ ಸರ್ ಈಗ ಬಹಳ ಶಿಸ್ತಿದು ನಮ್ಮನೆ ಆದಂತ ಒಂದು ತತ್ವ ಚಿಂತನೆ ಪದ್ಧತಿ ಇರ್ತದ ನೀವು ಕೆಲಸ ಮಾಡಿದ್ರೆ ನಾವೇ ಪೀಡೆ ಕೊಡ್ತಿದ್ವಿ ಇಲ್ಲಿ ಬೇಕಾದ್ರೆ ನೀವು ಒಂದು ತಾಸು ಟೈಮ್ ಕೊಡಿ ಪರಮೇಶ್ವರ ದಾರ್ಯಾಗ ಬರ್ಲಾರ್ದಂಗೆ ಮಾಡ್ಲಿಲ್ಲ ಅಂದ್ರೆ ರೈತ ಸಂಘ ತಾಕತ್ತಾಗಬೇಕು ಬರೀ ಒಂದೇ ರಾತ್ರಿ ಒಳಗೆ ಕರೆ ಕೊಡಕ್ಕೆ ಎಷ್ಟು ಜನ ಸೇರದ ಈ ರೈತ ಸಂಘದವ್ರು ಬಂದಾರ ನಾಡಿನ ಮೂಲೆ ಮೂಲೆ ತಾಯಂದ್ರು ಬಂದಾರ ನೀವೆಲ್ಲ ಅಧಿಕಾರಿಗಳು ರೈತರ ಮಕ್ಕಳು ಅಂತೇಳಿ ನಾವು ಗೌರವ ಕೊಡ್ತಿರ್ತೀವಿ ಒಂದು ಗಂಭೀರತೆ ಇರಬೇಕು ಯಾವಾಗಲಿ ಗುರುನಾಥಪುರ ಹೋರಾಟ ನಡೆದಾಗ ಶಿವಾನಂದ ಪಾಟೀಲ್ರು ಬಂದ್ರ ಪ್ಲಾಸ್ಟಿಕ್ ಕುರ್ಚಿ ಮೇಲೆ ತಳ ಕುಣಿಸು ನಾವು ರೈತ ಸಂಘ ತಾಕತ್ತಿಲ್ಲ ಎಚ್ ಕೆ ಪಾಟೀಲ್ ಬಂದ್ರೆ ಕೆಳಕ್ ಹೊಂತಾರ ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಫೋನ್ ಮಾಡ್ರೆ ಫೋನ್ ಮಾತಾಡಿಲ್ಲವ ಯಾಕೆ ಮಾತಾಡಿಲ್ಲ ಅಂದ್ರ ರೈತರ ಮುಂದನ ಸಭಾದಾಗ ಸಾರ್ವಜನಿಕವಾಗಿ ಮಾತಾಡ್ಬೇಕ ಎಲ್ಲ ಆಫೀಸ್ನಾಗ ಏಸೂರಿಗೆ ಹೋಗಿ ಮೀಟಿಂಗ್ ಮಾಡಿ ಹೋರಾಟ ಮುಗಿತಂತೇಳಿ ಸೂಟ್ಗೇಸ್ ಕಂಪ್ನಿ ಅಲ್ಲ ಬಹಳ ತಾಕತ್ತಿನ ರೈತ ಸಂಘ ಇದೆಲ್ಲ ಹೇರ್ ಕೊಡ್ಯಾರಲ್ಲ 1987 ನಂಜುಂಡಸ್ವಾಮಿ ರೈತ ಸಂಘ ಜೀವಂತ ಆಗೈತ ಅದಕ್ಕೊಂದು ಗಂಭೀರತೆ ಇರ್ತದ ಈಗ ಮಾತಾಡ್ತಾರ ನಮ್ಮ ಭೂಮಾಪಕರ ಸಂಘ ಅಧ್ಯಕ್ಷರಾಗಿರ್ತಕ್ಕಂಥ ತಿರುಮಲಿಗೌಡರು ಏನ್ ಅಂಶಗಳದಾವ ನೇರವಾಗಿ ಹೇಳ್ರಿ ಸಮಾಧಾನ ಹೇಳ್ರಿ ಸರ್ಕಾರಿ ಭೂಮಾಪಕರಿಗೆ ಇರುವಷ್ಟೇ ಅರ್ಹತೆ ಅದೇ ತರಬೇತಿ ಮತ್ತು ಅಷ್ಟೇ ಜವಾಬ್ದಾರಿ ಇದ್ದರೂ ಈ ಪರವಾನಗಿ ಭೂಮಾಪಕರಿಗೆ ಮಾತ್ರ ಸೇವಾ ಭದ್ರತೆ ಇಲ್ಲ, ಸಮಾನ ವೇತನವೂ ಇಲ್ಲ ಎಂದು ಅವರು ಆರೋಪಿಸಿದ್ದಾರೆ. ಇಎಸ್ಐ, ಪಿಎಫ್, ಆರೋಗ್ಯ ವಿಮೆ ಸೇರಿದಂತೆ ಯಾವುದೇ ಸಾಮಾಜಿಕ ಭದ್ರತೆ ಇಲ್ಲದೆ 23 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದು, ಈ ತಾರತಮ್ಯದ ವಿರುದ್ಧವೇ ಅವರು ಧ್ವನಿ ಎತ್ತಿದ್ದಾರೆ. ಭೂಮಾಪಕರು ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳು: ಪೂರ್ಣಗೊಂಡ ಕಡತಕ್ಕೆ ಸಿಗುವುದು ಕೇವಲ 1200 ರೂಪಾಯಿ, ಪೂರ್ಣಗೊಳ್ಳದ ಕಡತಕ್ಕೆ ಸಿಗುವುದು ಬರೀ 360 ರೂಪಾಯಿ. ಪಿಎಫ್, ಇಎಸ್ಐ, ಆರೋಗ್ಯ ವಿಮೆ ಸೇರಿದಂತೆ ಯಾವುದೇ ಸಾಮಾಜಿಕ ಭದ್ರತೆ ಇಲ್ಲ. ಮಳೆ, ಬಿಸಿಲು, ವಿಷಜಂತುಗಳು ಹಾಗೂ ಕಾಡು ಪ್ರಾಣಿಗಳ ಅಪಾಯದ ನಡುವೆಯೂ ಕರ್ತವ್ಯ ನಿರ್ವಹಣೆ. ಕಚೇರಿಗಳಲ್ಲಿ ಕುಳಿಯುವ ಕನಿಷ್ಠ ವ್ಯವಸ್ಥೆಯೂ ಇಲ್ಲ. ಈ ಮುಷ್ಕರದ ಪರಿಣಾಮ ಕೇವಲ ಇಲಾಖೆಗೆ ಮಾತ್ರ ಸೀಮಿತವಾಗದೆ ರಾಜ್ಯದ ರೈತರು ಮತ್ತು ಸಾರ್ವಜನಿಕರ ಮೇಲೂ ಬೀಳುತ್ತಿದೆ. ಕಳೆದ 4 ತಿಂಗಳ ಮುಷ್ಕರದಿಂದಾಗಿ ರಾಜ್ಯಾದ್ಯಂತ ಅಂದಾಜು 6 ರಿಂದ 7 ಲಕ್ಷ ರೈತರ ಮತ್ತು ಸಾರ್ವಜನಿಕರ ಭೂಮಾಪನ ಅರ್ಜಿಗಳು ಕಚೇರಿಗಳಲ್ಲಿ ವಿಲೇವಾರಿಯಾಗದೆ ಉಳಿದಿವೆ ಎಂದು ಸಂಘಟನೆ ತಿಳಿಸಿದೆ. ಪರಿಸ್ಥಿತಿ ಹೀಗಿದ್ದರೂ ಸರ್ಕಾರ ಇವರ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಬದಲಿಗೆ ಹೋರಾಟವನ್ನು ಹತ್ತಿಕ್ಕುವ ಉದ್ದೇಶದಿಂದ ಇತ್ತೀಚೆಗೆ ನೇಮಕಗೊಂಡಿದ್ದ ಸುಮಾರು 300 ರಿಂದ 350 ಯುವ ಭೂಮಾಪಕರನ್ನು ಅಮಾನತ್ತು ಮಾಡಿ ಆದೇಶ ಹೊರಡಿಸಲಾಗಿದೆ ಎಂದು ಸಂಘಟನೆಗಳು ಆಕ್ಷೇಪ ವ್ಯಕ್ತಪಡಿಸಿವೆ. ಭೂಮಾಪಕರ ಪ್ರಮುಖ ಬೇಡಿಕೆಗಳು: ಪರವಾನಗಿ ಭೂಮಾಪಕರನ್ನು ಸರಕಾರಿ ಭೂಮಾಪಕರಾಗಿ ಖಾಯಂ ಮಾಡಿಕೊಳ್ಳಿ, ಸಮಾನ ಕೆಲಸಕ್ಕೆ ಸಮಾನ ವೇತನ ಮತ್ತು ಸೇವಾ ಭದ್ರತೆ ನೀಡಿ, ನಿಯಮಿತ ವೇತನ, ಪಿಎಫ್, ಇಎಸ್ಐ ಮತ್ತು ನಿವೃತ್ತಿ ಗೌರವಧನ ಕಲ್ಪಿಸಿ, ಅವೈಜ್ಞಾನಿಕ ಸ್ವಾವಲಂಬಿ ಯೋಜನೆಯನ್ನು ತಕ್ಷಣವೇ ಸ್ಥಗಿತಗೊಳಿಸಿ, ಖಾಸಗಿ ಏಜೆನ್ಸಿಗಳಿಗೆ ಸರ್ವೆ ಕಾರ್ಯ ನೀಡುವ ಆದೇಶವನ್ನು ಹಿಂಪಡೆಯಿರಿ, ಯುವ ಭೂಮಾಪಕರ ಮೇಲಿನ ಅಮಾನತ್ತು ಆದೇಶವನ್ನು ರದ್ದುಪಡಿಸಿ. ಈಗಲಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಲಕ್ಷಾಂತರ ರೈತರ ಕಡತಗಳು ವಿಲೇವಾರಿಯಾಗಲು ಮತ್ತು ಭೂಮಾಪಕರಿಗೆ ನ್ಯಾಯ ದೊರೆಯಲು
ತಕ್ಷಣವೇ ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸಬೇಕೆಂದು ಸಂಘಟನೆಗಳು ಆಗ್ರಹಿಸಿವೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿವೆ. ವರದಿ ಸಕ್ಕು ರಾಥೋಡ್, ವರದಿಗಾರರು, ಬೆಂಗಳೂರು.